ಶಿವಮೊಗ್ಗದ ಅರೆಬಿಳಚಿ ಬಳಿ ಭದ್ರಾ ನಾಲೆಯಲ್ಲಿ 4 ನಾಪತ್ತೆಯಾಗಿದ್ದ ಕೇಸ್ಗೆ ಸಂಬಂಧಪಟ್ಟಂತೆ ಬಟ್ಟೆ ತೊಳೆಯೋಕೆ ಹೋಗಿದ್ದ ಒಂದೇ ಕುಟುಂಬದ 4 ನಾಪತ್ತೆಯಾಗಿದ್ರು. ನಿನ್ನೆ ಸಂಜೆ ವೇಳೆಗೆ ರವಿಕುಮಾರ್ ಮೃತದೇಹ ಪತ್ತೆಯಾಗಿತ್ತು. ಇನ್ನು 3 ಮೃತದೇಹಕ್ಕಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಎಸ್ಡಿಆರ್ಎಫ್ ಹಾಗೂ ಈಶ್ವರ್ ಮಲ್ಪೆ ತಂಡದಿಂದ ಶೋಧ ಮುಂದುವರಿತಾ ಇದೆ. ಭದ್ರಾ ನಾಲೆಯಲ್ಲಿ ಅಗ್ನಿಶಾಮಕ ದಳದವರು ಕೂಡ ಇದೀಗ ಶೋಧ ಕಾರ್ಯವನ್ನು ಮುಂದುವರಿಸ್ತಾ ಇದ್ದಾರೆ. ಸುಮಾರು 10 ಕಿಲೋಮೀಟರ್ ಉದ್ದದವರೆಗೂ ನಾಲೆಯಲ್ಲಿ ಈ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಇದೀಗ ಹೊಳೆಹೊನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ಇದು. ಬಟ್ಟೆ ತೊಳಿಲಿಕ್ಕೆ ಅಂತ ಹೋದಂತಹ ಒಂದೇ ಕುಟುಂಬದ 4 ನಾಪತ್ತೆಯಾಗಿದ್ರು. ಅಂದ್ರೆ ನೀರಿನಲ್ಲಿ ಬಿದ್ದಿದ್ರು. ಅದರಲ್ಲಿ ಒಬ್ಬರ ಮೃತದೇಹ ಸಿಕ್ಕಿದೆ. ಇನ್ನು 3 ಮೃತದೇಹಕ್ಕೋಸ್ಕರ ಹುಡುಕಾಟ ನಡೆಸಲಾಗ್ತಾ ಇದೆ. ಕ್ರಮೇಣ ಈಗಲೂ ಸಿಗ್ಲಿಲ್ಲ ಅಂದ್ರೆ ಇಂತಿಷ್ಟು ಗಂಟೆಗಳ ನಂತರ ಅಥವಾ ಇಂತಿಷ್ಟು ದಿನಗಳ ನಂತರ ಬಾಡಿಯ ಮೇಲ್ ತೇಲಕ್ಕೆ ಶುರುವಾಗುತ್ತೆ. ಅಷ್ಟರೊಳಗೆ ಇವರ ಪ್ರಯತ್ನ ಇವರು ಕೂಡ ಮಾಡ್ತಾ ಇದ್ದಾರೆ. ಮನೆಯವರೆಲ್ಲ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ಈಗ ಹಳೆ ಇದು